ಅಸ್ಪೃಶ್ಯತೆ ಸಮುದಾಯ. ಈ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ವಲಯಮಾದಿಗ ಸಮುದಾಯದಲ್ಲೇ ಬೆಂಕಿ ಹಚ್ಚುವ ಕೆಲಸ ನಡೀತಾ ಇದೆ. ಗ್ರಾಮಾಂತರ ಭಾಗದಲ್ಲಿ ಇಂದಿಗೂ ಎಲ್ಲಿ ವಲಯರಿರ್ತಾರೋ ಅಲ್ಲಿ ಮಾದಿಗರಿರ್ತಾರೆ, ಎಲ್ಲಿ ಮಾದಿಗರಿರ್ತಾರೋ ಅಲ್ಲಿ ವಲಯರಿರ್ತಾರೆ. ಇಂಥ ಅನುನ್ಯತೆಯಿಂದ ಬದುಕತಕ್ಕಂಥ ಒಂದು ಸಮುದಾಯವನ್ನು ಈ ರಾಜಕೀಯ ಬೇಳೆ ಬೇಯಿಸಿಕೊಳ್ತಕ್ಕಂಥ ರಾಜಕಾರಣಿಗಳು ಈ ವಲಯಮಾದಿಗರನ್ನು ಕೊಳಪಟ್ಟೆ ಹಿಡ್ಕೊಂಡು ಹೊಡೆದಾಡೋ ಒಂದು ಸ್ಥಿತಿಯನ್ನ ನಿರ್ಮಾಣ ಮಾಡಿದ ಈ ರಾಜಕೀಯದವರು. ಈ ಸಮುದಾಯ ಶತಶತಮಾನಗಳಿಂದಲೂ ಈ ಅಸ್ಪೃಶ್ಯತೆಯನ್ನು ಆಚರಿಸ್ಕಂತ ಇದು ದುಡಿತಕ್ಕಂಥ ವರ್ಗವಾಗಿ ಇಟ್ಕೊಂಡಿದ್ದಾರೆ. ಈಗಲೂ ಅದೇ ತರ ಇವರು ಜೀತದಲ್ಲಿ ನರಳ್ತಾ ಬೇಯ್ತಾ ಹೀಗೇನೆ ಜೀವನವನ್ನು ಕಳಿಬೇಕನ್ನೋ ಉದ್ದೇಶದಿಂದ ಇವರಿಗೆ ಯಾವುದೇ ಮೂಲಭೂತ ಸೌಕರ್ಯಗಳಿಂದ ಕೊಡದೆ ವಂಚಿಸುತ್ತಾ ಇವತ್ತು ರಾಜಕಾರಣಿಗಳು ಹೀಗೆ ಕಾಲಹರಣ ಮಾಡ್ತಾ ಮಾಡ್ತಾ ಬ್ಯಾಕ್ಲಾಗ್ ಹುದ್ದೆಗಳು ಹಾಗೆಯೇ ಉಳಿತಾ ಬರ್ತವೆ. ಆಗ ಓದಿದಂಥ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿ ಸಮೂಹಕ್ಕೆ ಉದ್ಯೋಗನೇ ಇಲ್ಲದೆ ಇವತ್ತು ಈ ಏನು ಸರ್ಕಾರದ ಸವಲತ್ತುಗಳು 40 ವರ್ಷ ಆದಮೇಲೆ ಯಾವುದೂ ಸಿಗಲ್ಲ. ಅವನು ಮತ್ತೆ ಬಡವನಾಗೆ ಹಾಗೆಯೇ ಉಳಿತಾನೆ. ಹಾಗಾಗಿ ಈ ಏನು ಒಳ ಮೀಸಲಾತಿ 665 ಇದೆಯಾ, ಈ ಒಳ ಮೀಸಲಾತಿಯನ್ನು ಸರ್ಕಾರ ಸಮರ್ಪಕವಾಗಿ ಜಾರಿ ಮಾಡುವ ಮುಖಾಂತರ ಈ ಎಲ್ಲ ಸಮುದಾಯಗಳಿಗೆ ಅನುಕೂಲ ಮಾಡಿಕೊಡುತ್ತೆ ಅನ್ನೋ ಒಂದು ಭರವಸೆಯಿಂದ ಇವತ್ತು ಈ ಪ್ರತಿಭಟನೆಯಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಜೈ ಭೀಮ್.